ನಮ್ಮ ದೊಡ್ಡಮನೆ ಒಂದು ಕುಟುಂಬದ ಒಂದು ಕುಡಿ ನಮ್ಮ ರಾಜ್ಯದಲ್ಲಿ ಇವತ್ತು ಅದು ಚಿತ್ರರಂಗದಲ್ಲಿ ಹೆಸರುವಾಸಿ ಮಾಡಿರ್ತಕ್ಕಂಥ ಯುವ ನಾಯಕರಾಗಿರ್ತಕ್ಕಂಥ ಪುನೀತ್ ರಾಜ್ಕುಮಾರ್ ಅವರ 51ನೇ ವರ್ಷದ ಪುಣ್ಯ ಜನ್ಮದಿನದಲ್ಲಿ ನಾವೆಲ್ಲರೂ ಇವತ್ತು ಭಾಗಿಯಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಉಪ ವಿಮಾನ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಕಡಂ ರವಿ ಅವರಿದ್ದಾರೆ. ನಮ್ಮ ಕನಕ ಬ್ಯಾಂಕಿನ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಹಾಲಿ ಸದಸ್ಯರಾಗಿರ್ತಕ್ಕಂಥ ಎಸ್ ಎಲ್ ರಂಗನಾಥ್ ಇದ್ದಾರೆ. ಆರ್ಯ ಇಡೀಗಳ ತಾಲೂಕು ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ರಮೇಶ್ ಅವರಿದ್ದಾರೆ. ನಮ್ಮ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ನಮ್ಮ ರಂಗನಾಥ್ ಶ್ರೀರಂಗ ಅವರಿದ್ದಾರೆ. ಮತ್ತೆ ಕಿರಣ್ರು ಮತ್ತೆ ಇನ್ನು ಅನೇಕ ಎಲ್ಲ ನಮ್ಮ ಸ್ನೇಹಿತರುಗಳು, ನಮ್ಮ ಮಹಿಳಾ ಜಯಲಕ್ಷ್ಮಿ ಅವರು ಮತ್ತು ಶಿವಮ್ಮ ಅವರು ಎಲ್ಲರೂ ನಮ್ಮೆಲ್ಲ ಸ್ನೇಹಿತರು ಇವತ್ತೆಲ್ಲ ಹಾಜರಾಗಿದ್ದೀರಾ. ಯಾಕಂದ್ರೆ ತಪ್ಪು ನೆನೆಸ್ಕೊಂಡ್ರೆ ಒಂಥರ ನಮ್ಗೊಂಥರ ದುಃಖದ ಸಂಗತಿ ಇವತ್ತು. ಆದ್ರೂ ದುಃಖದ ಸಂಗತಿ ಇದ್ರು ನಾವು ಅವ್ರನ್ನ ಹುಟ್ಟಿದ ಹಬ್ಬವನ್ನ ಸ್ವಲ್ಪ ಖುಷಿದ್ರೆ ಎಲ್ಲರೂ ಮಾಡಬೇಕಾಗತ್ತೆ. ಯಾಕಂದ್ರೆ ನಾನು 12 ಗಂಟೆ ಟೈಮಲ್ಲಿ ಒಂದು ಟಿವಿ ನೋಡ್ತಾ ಕುಂತಿದ್ದೆ. ನ್ಯೂಸ್ ಬರ್ತಾ ಇತ್ತು, ತಪ್ಪು ಅವರಿಗೆ ಆರೋಗ್ಯ ಸರಿ ಇಲ್ಲ ಅಂತೇಳಿ ನ್ಯೂಸ್ ಬರ್ತಾ ಇತ್ತು. ಆ ನ್ಯೂಸ್ ಅಲ್ಲಿ ನೋಡ್ತಾ ಕುತ್ಕೊಂಡು ಅರ್ಧ ಗಂಟೆ ಆದ್ಮೇಲೆ ಮುಖ್ಯಮಂತ್ರಿಗಳು ಆಸ್ಪತ್ರೆಗೆ ಹೋದ್ರು. ಬೊಮ್ಮಾಯಿಯರಿದ್ರು ಮುಖ್ಯಮಂತ್ರಿಗಳು. ಮುಖ್ಯಮಂತ್ರಿ ಆಸ್ಪತ್ರೆಗೆ ಹೋಗಿದ್ದಾರೆ. ನಮ್ಗೆ ಸ್ವಲ್ಪ ಡೌಟ್, ನಮ್ಗೆ ಏನಾದ್ರೂ ಆಗಿದೆ ಅಂತ ನಮ್ಗೆ ಸ್ವಲ್ಪ ಅನುಮಾನ. ಯಾಕಂದ್ರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಒಬ್ಬ ಮನುಷ್ಯ ಆರೋಗ್ಯ ಸರಿ ಇಲ್ಲ ನೋಡಕ್ ಹೋಗ್ತಾ ಇದ್ರೆ ಎಲ್ಲರಿಗೂ ಅನುಮಾನ ಬಂದೇ ಬರುತ್ತೆ. ಆ ಸಂದರ್ಭದಲ್ಲಿ ನೆನೆಸ್ಕೊಂಡ್ರೆ ಅಂತ ವ್ಯಕ್ತಿಗಿಂತ ದುರ್ದುವಿ ಬರಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಅವ್ರು ಹುಟ್ಟುಹಬ್ಬ ಆಚರಣೆ ಆದ್ರೂ ನಾವೆಲ್ಲರೂ ಸಂತೋಷ ಕಾಲ ಕಳೆಯೋಣ ಅಂತೇಳಿ ನಾವೆಲ್ಲರೂ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇವತ್ತು ಯಾವುದೇ ಒಂದು ಟಿವಿಗಳಲ್ಲಾಗ್ಲಿ ವಾಟ್ಸಪ್ ಫೇಸ್ಬುಕ್ನಲ್ಲಿ ಅಪ್ಪುವರು ಮಾಡ್ತಕ್ಕಂಥ ನಟನೆ ನಮಗೆಲ್ಲರೂ ಒಂದು ಯುವಕರ ಮಿತ್ರರಿಗೆ ಒಂದು ದಾರಿದೀಪ ಆಗಿದೆ. ಯಾಕಂದ್ರೆ ಅದು ಕೋಟ್ಯಾಧಿಪತಿಯಲ್ಲಿ ಯಾವಾಗಲೂ ಬರ್ತಾ ಇದ್ರು. ಆ ಕೋಟ್ಯಾಧಿಪತಿಯಲ್ಲಿ ಬರ್ತಾ ಇರ್ಬೇಕಾದ್ರೆ ನಾವು ಉದ್ದೇಶ್ವರ ನಾನಂತೂ ನೋಡ್ತಿದ್ದೆ ಕೋಟ್ಯಾಧಿಪತಿನ. ಅಪ್ಪು ಅವರು ಅದಕ್ಕೆ ಕನ್ನಡದ ಕೋಟ್ಯಾಧಿಪತಿಯಲ್ಲಿ ಅಪ್ಪು ಅವರೇ ಅದನ್ನ ಆಚರಣೆ ಮಾಡ್ತಾ ಇದ್ರು. ಅವರ ಮಾತುಗಳು, ಅವರ ನಗೆಗಳು ನಮ್ಗೆಲ್ರೂ ಇವತ್ತು ಸ್ಫೂರ್ತಿಯಾಗಿದ್ದಾವೆ. ಇಂಥ ಸಂದರ್ಭದಲ್ಲಿ ಆ ಭಗವಂತ ಅವ್ರಿಗೆ ನೆಮ್ಮದಿ ಮತ್ತು ಕುಟುಂಬದವ್ರಿಗೆ ಎಲ್ಲರಿಗೂ ನೆಮ್ಮದಿ ನೀಡಲಿ ಅಂತೇಳಿ, ಮತ್ತು ನಾನು ಅವರ ಬಗ್ಗೆ ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ. ಯಾಕಂದ್ರೆ ಅವ್ರು ಈಗ ನಮ್ ಜೊತೆಲಿ ಇದಾರೆ ಅಂದ್ಕೊಂಡಿದ್ವಿ. ನಾವು ಹುಟ್ಟಹಬ್ಬ ಆಚರಣೆ ಮಾಡ್ಬೇಕಾದ್ರೆ ನಮ್ ಜೊತೆಲೇ ಇದೀವಿ, ನಾವೆಲ್ಲರೂ ಕೇಕ್ ತಿಂತಾ ಇದೀವಿ ಅಂದ್ಕೊಂಡಿದ್ವಿ ನಾವು. ಅದಕ್ಕೆ ಅವ್ರು ಯಾವಾಗಲೂ ಸದಾ ನಮ್ ಜೊತೆಲಿರ್ಲಿ, ನಮ್ಮ ಕನ್ನಡಕ್ಕೆ ಇನ್ನೂ ಹೆಚ್ಚಿನದಾಗಿ ಅವ್ರ ಕುಟುಂಬದ ಕೀರ್ತಿ ತರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ.